ಇವತ್ತು ನಾವು ತೆರಿಗೆ ಕಟ್ತಾ ಜನಕ್ಕೆ ಉಪಯೋಗ ನಮ್ ಜನರೇಷನ್ ನಾವೇನಿದೀವಿ ನಾವೆಲ್ಲರೂ ಕೂಡ ಒಂದೇ ವಯಸ್ಸಿನವರು ಅಂತ ನನ್ಗನ್ಸುತ್ತೆ. ನಮ್ಮ ಜನರೇಷನ್ ಏನಿದೆ ಉತ್ಕರ್ಷ್ ಬಿಟ್ಟು ನಮ್ಮ ಜನರೇಷನ್ ಏನಿದೆ ಇಲ್ಲಿಗೆ ಮುಗೀತು ಅಂತ ಅನ್ಸುತ್ತೆ. ತಾಳ್ಮೆ ಸಹನೆ ಇವತ್ತಲ್ಲ ನಾಳೆ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಆಶಾವಾದದಲ್ಲಿ ಬದುಕೋದು ನಮ್ಮಿಂದನೇ ಲಾಸ್ಟ್ ಅಂತ ಅನ್ಸುತ್ತೆ. ಈಗಿನ ಜನರೇಷನ್ ಏನಿದೆ ಅದಕ್ಕೆ ಹಿಂಗೆ ಬೇಕು, ಹಿಂಗಾಗಬೇಕು ಕೆಲಸಗಳು. ಸೊ ಅಂತಹ ಮುಂದುವರಿದಂತಹ ವಿಚಾರಧಾರೆಗಳಿಗೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಬರ್ತಾ ಇಲ್ಲ ಮುಂದಕ್ಕೆ ಅಂತ ಚಿಂತನೆಯಲ್ಲೇ ನರೇಂದ್ರ ಮೋದಿ ಏನ್ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಯುದ್ಧ ನಡೀತಾ ಇದೆ, ಅದ್ರ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಟೀಚರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಲಕ್ಷ್ಮೀಕಾಂತ್ ಅಂತೇಳಿ. ಈಗ ತಾವೆಲ್ಲ JDS ಕಾಂಗ್ರೆಸ್ಸು BJP ಅಂತೇಳಿ ನಿಮ್ಮ ಮೇಲೆ ಅವ್ರು ಹಾಕೋದು ಅವ್ರ ಮೇಲೆ ನೀವು ಹಾಕೋದು ಮಾಡ್ತಾ ಇದ್ದಲ್ಲ. ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಅವ್ರನ್ನ ಆರೋಪ ಮಾಡೋದು, ಅವ್ರು ನಿಮ್ಮನ್ನು ಆರೋಪ ಮಾಡೋದು. ಮೂರೂ ಪಕ್ಷಗಳಿಗೆ ಏನಾದರೂ ದಮ್ ಇದ್ದರೆ ಸ್ಟೂಡೆಂಟ್ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಏನಾದರೂ ನಿಮ್ಮ ಕಾಳಜಿ ಇದ್ದರೆ, ಅಥವಾ ಈ ಸಾಮಾಜಿಕ ಹಿನ್ನೆಲೆಯಿಂದ ಎಷ್ಟೋ ಅಭ್ಯರ್ಥಿಗಳು 5 ರಿಂದ 10 ವರ್ಷಗಳ ಕಾಲ ನಾನು ಒಂದು ಹುದ್ದೆಯನ್ನು ಪಡ್ಕೋಬೇಕು ಅಂತೇಳಿ ತಳಮಟ್ಟದಿಂದ ಏನು ಪಾತ್ರ ಓದ್ತಾ ಬರ್ತಾ ಇದ್ದಾರೆ, ಅವ್ರಿಗೇನಾದರೂ ಒಂದು ನ್ಯಾಯವನ್ನು ನೀವು ಒದಗಿಸುವಂಥ ಏನಾದರೂ ಇಚ್ಛಾಶಕ್ತಿ ಇದ್ದರೆ ಸೊ ಆ KPSCಯನ್ನು ಬ್ಯಾನ್ ಮಾಡಿ. ಸೊ ಪ್ರತಿ ವರ್ಷ ನಿಮ್ಮ ಸರ್ಕಾರ ಅವ್ರ ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ, ನೀವು ಅವ್ರ ಮೇಲೆ ಪ್ಲೇ ಮಾಡೋದು, ಅವ್ರು ನಿಮ್ಮ ಮೇಲೆ ಪ್ಲೇ ಮಾಡೋದು. ಯಾಕೆ ನಿಮಗೆ ಸರ್ಕಾರದಲ್ಲಿ ಅದನ್ನು ನಿಮ್ಗಿಂತ ಏನು ದೊಡ್ಡದಾದು KPSC? ಅದಕ್ಕಿಂತ ಬೇರೆ ಪರ್ಯಾಯ ಸಂಸ್ಥೆಯನ್ನು ಅಥವಾ ಪರ್ಯಾಯ ಎಕ್ಸಾಮಿನೇಷನ್ ಸೆಂಟರನ್ನು ಹುಟ್ಟಾಕ್ಬೋದಾಗಿತ್ತಲ್ಲ. ಅಥವಾ ಬೇರೆ ಬೇರೆ ಎಷ್ಟಂತೇಳಿ ನಾವು KPSC ಕತೆ ಕರ್ಮಕಾಂಡ ಮಕ್ಕಳನ್ನು ಅವ್ರ ಹಳೆಯಂದ್ರನು ಅವ್ರ ಮಕ್ಕಳನ್ನು ಮತ್ತೆ ಅವ್ರ ಸಂಬಂಧಿಕರನ್ನು ಯಾರೋ ಒಬ್ರಿಗೆ ಆ KPSC ಮೂಲಕ ಏನೋ ಒಂದು ಮಾಡಿಸ್ಕೊಂಡಿರ್ತಾರೆ ಇವರೆಲ್ಲ ಅಂದ್ರೆ ಸರ್ಕಾರದ ಮುಖ್ಯ ಭಾಗದಲ್ಲಿ. ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಡ್ರಿ, ಇದು ನಡೆದಿರೋದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಇದರ ಒಳಗಿನ ಭಾಳಷ್ಟು ವಿಚಾರಗಳು ನನಗೆ ಗೊತ್ತಿರೋದ್ರಿಂದ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನೀವಂದ್ರಲ್ಲ ಯಾಕೆ ಟಚ್ ಮಾಡಲ್ಲ ಅಂತ, ಅಳೆಯಂದ್ರಿಗೆ, ಮಕ್ಕಳಿಗೆ, ಸೊಸೆಂದ್ರಿಗೆ, ಸಂಬಂಧಿಕರಿಗೆ ಎಲ್ಲ KPSCಯಿಂದ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡಿಸಿದ್ದಾರೆ. ಹೀಗಾಗಿ ಅದನ್ನ ಟಚ್ ಮಾಡಕ್ಕೆ ಅವ್ರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕಂದ್ರೆ ಅವರು ಅಲ್ಲಿನ ಫಲಾನುಭವಿಗಳು. ಹೇಳಿ. ಮತ್ತೆ ಆ ಸಂಸ್ಥೆಯನ್ನು ಇಟ್ಟು ನೀವು ಎಲ್ಲ ಯುವಕರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ. ಈಗ ನಾವು ಇವರೆಲ್ಲ 10 ವರ್ಷ ಗಂಟಲೆ ಓದ್ತಾ ಇದ್ದಾರೆ, ನಾವೊಂದು ಹುದ್ದೆನ ಪಡ್ಕೋಬೇಕು ಅಂತೇಳಿ. ಯಾಕೆ ಯುವ ಸಮುದಾಯಕ್ಕೆ ಹಾಳು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ? ಹೇಳ್ಬಿಡ್ರಿಲ್ಲ, ಹಂಚಿಬಿಡ್ರಿಲ್ಲ, ಇದಕ್ಕೆ ಈ ಪೋಸ್ಟ್ಗಿಷ್ಟು ಈ ಪೋಸ್ಟ್ಗಿಷ್ಟು ಅಂತೇಳಿ. ಯಾರು ತಾಕತ್ತಿರುತ್ತೆ, ಯಾರು ಅವಕಾಶ ಇರುತ್ತೆ ಅವ್ರು ತಗೊಳ್ಳಿ. ಈಗ ನಾವು 10 ವರ್ಷ ಗಂಟಲೆ ಓದುವಂಥದ್ದು ಏನು ಸಮಸ್ಯೆ ಬರುತ್ತೆ? ಸಂವಿಧಾನ ಮತ್ತೆ ಹಂಗೆ ಈಗ ಅವ್ರು ಹೇಳ್ತಾ ಇರೋದು ಅದೇ ಉದ್ದೇಶ. ಅವ್ರು ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅದನ್ನ. ಇಂಡೈರೆಕ್ಟ್ ಆಗಿ ನಮಗೆ ಈ ಹುದ್ದೆಗೆ ಇಷ್ಟು ಅಮೌಂಟ್ ಕೊಡಬೇಕು, ಇಷ್ಟು ಹುದ್ದೆಗೆ ಇಷ್ಟು ಕೊಡಬೇಕು ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೂರು ಪಕ್ಷಗಳು. ಈ ಮೂರು ಪಕ್ಷಗಳು ಮೇಡಮ್ ಈಗ ಎಷ್ಟು ಸಾರಿ ನಾವು ಪಡ್ಕೊಂಡಿದ್ದೀವಿ, ಬಾಯಿ ಪಡ್ಕೊಂಡು ಒಂದು ಪರೀಕ್ಷೆಯನ್ನು ನೀಟಾಗಿ ನಡೆಸ್ತಾ ಇದ್ದಾರೆ ಇಲ್ಲ ಇವರು. ಆಮೇಲೆ KPSC ಕಾರ್ಯದರ್ಶಿ ನಿನ್ನೆ ಹೇಳ್ತಾ ಇದ್ದಾರೆ, ಯಾಕೆ 24 ಒಂದು ಅಭ್ಯರ್ಥಿಗಳು ಒಂದು ಕೊಠಡಿಯಲ್ಲಿ 24 ಜನ ಇರ್ತಾರೆ, 12 ಜನ ಆಗ್ಬಾರ್ದ ಅಂತ ಕೇಳ್ತಾ ಇದ್ದಾರೆ. ಸೊ ಯಾರಿಗೆ ಬೇಕಾದ್ರೆ ಒಂದು ಸಣ್ಣ ಹುಡುಗರು ತೋರಿಸಿದ್ರು ಗೊತ್ತಾಗತ್ತೆ ಇದ್ರ KPSC ಅಲ್ಲಿ ಹಗರಣ ಆಗಿದೆ ಅಂತೇಳಿ. ಅಲ್ಲ ಮೇಡಮ್, ಇಲ್ಲಿ ವ್ಯವಸ್ಥೆ ಅದೇ ನೀವು ಹೇಳಿರಲ್ಲ ಮೇಡಮ್, ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗೋಸ್ಕರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬೇಕಾಗಿ ಏನು ಪಾತ್ರ ಮಾಡ್ಕೊಂಡಿರ್ತಕ್ಕಂಥದ್ದು ತಮ್ಮ ಸೋದರ ಆಗಬೇಕು, ತಮ್ಮ ಅಣ್ಣ ತಮ್ಮ ಆಗಬೇಕು. ಈ ಬಡವ್ರ ಮಕ್ಕಳು ಏನು ಪಾತ್ರ ಹಂಗೆ ಓದ್ತಾ ತಮ್ಮ ಆಯುಷ್ಯನ ಅದರಲ್ಲೇ ಕಳಿಬೇಕು. ಎಷ್ಟೇ ನಾವು ಬಾಯಿ ಪಡ್ಕೊಂಡ್ರು ಅದು ಯಾರಿಗೂ ಏನು ಪಾತ್ರ ನಮ್ಮ ಧ್ವನಿ ಮುಟ್ಟ ಇಲ್ಲ. ನಾವು ಸಾಕಷ್ಟು ಪ್ರಯತ್ನ. ಸಣ್ಣ ಪ್ರಶ್ನೆ ಇದೆ, ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾವು ಆಸ್ಪಿರೆಂಟ್ ಸರ್. ಆಸ್ಪಿರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಅಲ್ಲಿ ಇದ್ರಿ? ಹೌದು. ಈಗ ನಿಮ್ಗೆ ಕೆಲಸ ಸಿಕ್ಕಿದ್ಯಾ? ಇಲ್ಲ, ಸಿಕ್ಕಿಲ್ಲ. ಕೆಲಸ ತಗೊಂಡಿರೋರೆಲ್ಲ ಒಂದ್ ನಿಮಿಷ, ಕರ್ನಾಟಕದಲ್ಲಿ ಕೆಲಸ ತಗೊಂಡಿರೋರೆಲ್ಲ ಲಂಚ ಕೊಟ್ಟೆ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ವಾದ? ಇಲ್ಲ, KPSC ಅನ್ನುವಂಥದ್ದು ನಿಮ್ಮ ವಾದ ಕರ್ನಾಟಕದಲ್ಲಿ ಕೆಲಸ ತಗೊಂಡಿರೋರೆಲ್ಲ ಲಂಚ ಕೊಟ್ಟೆ ತಗೊಂಡಿದ್ದಾರೆ ಅಂತ. ಸರ್, KPSC ಅಲ್ಲಿ ಏನ್ ಆಗ್ತಿದೆ ಅನ್ನೋದು ನೋಡ್ರಿ, ಎಲ್ಲೋ 1-2 ಹಗರಣಗಳಿರ್ತವೆ. ಹಗರಣಗಳ ಹೇಳಿ
ಈಗ ಎಷ್ಟೋ ಜನ ಯುವಕರು, ಈಗ ನಿಮ್ಮಂತ ಯುವಕರು ನೀವೇ ಎಕ್ಸಾಮ್ ಬರೆಯಕ್ಕೆ ಬರ್ತಾ ಇದ್ದೀರಿ, ನೀವುಗಳು ನಿಮ್ಮ ಜೊತೆಲಿರೋರನ್ನ ಮೋಟಿವೇಟ್ ಮಾಡಬೇಕು, ವ್ಯವಸ್ಥೆಯಲ್ಲಿರೋ ಸಮಸ್ಯೆನ ಬದಲಾವಣೆ ತರಬೇಕೇ ವಿನಃ ನೀವು ಆರೋಪಗಳಲ್ಲೇ ಜೀವನ ಕಳೆದ್ಬಿಟ್ರೆ ನಾವು ಹಿಂಗೆ ಆರೋಪ ಮಾಡಿ ಅಲ್ಲ, ಅವ್ರ ಕೈಯಲ್ಲಿ ಏನಾಗುತ್ತೆ ರಾಜಗೌಡ್ರು ಹೇಳ್ರಿ, ಅವ್ರ ಕೈಯಲ್ಲಿ ಏನಾಗುತ್ತೆ? ಒಂದ್ ನಿಮಿಷ, ನೋಡಿ ಈಗ ರಾಜಗೌಡ್ರು ಅವ್ರ ಕೈಯಲ್ಲಿ ಏನಾಗುತ್ತೆ ಹೇಳಿ? ಒಂದೇ ನಿಮಿಷ, ಇವತ್ತು ಮೊನ್ನೆ ಇಲ್ಲಿ ಹೋರಾಟ ಒಂದ್ ನಿಮಿಷ, ಮಾಡಿದ್ಕೆ ಎಲ್ಲ ಬಂದ್ರಪ್ಪ ನೀವು? ಯಾವರು ಮೊನ್ನೆ ಹೋರಾಟ ಮಾಡಿದ್ಕೆ ಇವತ್ತು ಸರ್ಕಾರಕ್ಕೆ ಚಡಿ ಏಟ್ ಕೊಟ್ಟಿದ್ಕೆ ತಾನೇ ಇವತ್ತು ಒಂದ್ ನಿಮಿಷ, ಬಂದಿದ್ದು? ರಾಜಗೌಡ್ರೆ, ನಾನು ಯಾಕೆ ಹೋರಾಟ ಮಾಡಬಾರ್ದು? ಒಂದ್ ನಿಮಿಷ. ನಾವುಗಳು ಹೋರಾಟ ಮಾಡಿದ್ಕೆ ತಾನೇ ಅಲ್ಲ, ನಾವು ಬರೀ ಇವತ್ತು ಹೋರಾಟ ಮಾಡ್ಕೊಂಡಿರೋದು. ಒಂದ್ ನಿಮಿಷ ರಾಜು ಗೌಡ್ರೆ ತಡ್ರಿ ಉತ್ಕರ್ಷ್, ಹಂಗಾರೆ ಹೋರಾಟ ಮಾಡೋ ಇಂಟೆನ್ಷನ್ ಇಲ್ಲ ನಿಮ್ಗೆ. ನಾವು ಮಾತ್ರ ಹೋರಾಟ ಮಾಡಿ ಪಡ್ಕೊಳ್ಳಂಗಿಲ್ಲ ನಿಮ್ಮ ಜನರೇಷನ್. ರಾಜು ಗೌಡ್ರೆ ನೀವ್ ಯಾರ ಜೊತೆ ಮಾತಾಡ್ತಿದ್ರಿ? ವಾದ ಯಾರ ಜೊತೆ? ಈಗ ನಮ್ಮ ಹುಡುಗರ ಜೊತೆ ವಾದ ಮಾಡ್ತಾ ಇರೋದು, ನಾನು ರಾಜಕೀಯ ಪಕ್ಷದ ಜೊತೆ ವಾದ ಮಾಡ್ತಾ ಇಲ್ಲ. ತಡ್ರಿ, ಅವ್ರ ಕೈಯಲ್ಲಿ ಏನಾಗುತ್ತೆ? ಯಾಕೆ? ಬೀದಿಗೆ ಬಿಡುದು, ಬೀದಿಗೆ ನಿಂತು ಹೋರಾಟ ಮಾಡ್ಬೋದು ಅಷ್ಟೇ ತಾನೇ? ಮಾಡ್ಬೇಕಾಗಿರೋದು ಯಾರು? ಈಗ ಹೋರಾಟ ಮಾಡಿದ್ಕೆ ಮಾಡ್ಬೇಕಾಗಿರೋದು ಯಾರು? ಹೇಳಿ, ಯಾವತ್ತೂ ಅಷ್ಟೇ ಮಾಡ್ಬೇಕಾಗಿರೋದು ಯಾರು? ಈಗ ಮಹಾತ್ಮ ಗಾಂಧಿ ಹೆಸರನ್ನ ಅದೆಲ್ಲ ಬೇಡ ರಾಜು ಗೌಡ್ರೆ, ಮಾಡ್ಬೇಕಾಗಿರೋದು ಯಾರು? ಅದೆಲ್ಲ ಭಾಷಣ ಬೇಡ. ಮಾಡ್ಬೇಕಾಗಿರೋದು ಯಾರು? ಆಡಳಿತ ಪಕ್ಷಗಳು ಆಡಳಿತ ಪಕ್ಷಗಳು, ರಾಜಕೀಯ ಪಕ್ಷಗಳು. ಖಂಡಿತವಾಗ್ಲೂ. ನೀವೇನ್ ಮಾಡ್ತಿದ್ರಿ? ನೀವು ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡಿ ಮಾಡಿ ಅವ್ರ ಚಪ್ಪಲಿ ಸೌದಿದೆ. ಒಂದು ಇವತ್ತು ಅವರ ಗೋಳೆ ಹೆಂಗಾಗಿದೆ ಅಂತ ಅಂದ್ರೆ ಯಾರು ಕೂಡ ಅವ್ರಿಗೆ ಮೈಕ್ ಇಡ್ತಾ ಇಲ್ಲ. ಇವತ್ತು ಬಂದು ಮೈಕ್ ತಗೊಂಡು ಇವತ್ತು ಮಾತಾಡ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಅದು ಬೇಕು. ಇದು ಹೋರಾಟಗಳು, ಇದು ಆರ್ತನಾದ್ವೇ ಹೊರತು ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಆಡಳಿತ ಪಕ್ಷಗಳಿಗೆ, ನಿಮ್ ರಾಜಕೀಯ ಪಕ್ಷಗಳಿಗೆ ಇದ್ರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಅಂದ್ರೆ ಅವ್ರು ಹೊಯ್ಕೊಂಡು ಸಾಯ್ಬೇಕೆ ಹೊರತು ಏನೂ ಆಗೋದಿಲ್ಲ. ಹೋರಾಟಕ್ಕೂ ಇತಿಮಿತಿ ಇದೆ. ಒಂಚೂರ್ ಜೋರಾಗಿ ಚೀರಿದ್ರೆ ಎತ್ತಾಕೊಂಡು ಕೈಕಾಲು ಮುರಿತೀರಿ ನೀವು, ಮತ್ತೆ ಹೇಳ್ತೀರಿ ಹೋರಾಟ ಮಾಡ್ರಿ ಅಂತ. ಎಷ್ಟು ದಿನ ಹೋರಾಟ ಮಾಡೋದಲ್ಲ, ಇಚ್ಛಾಶಕ್ತಿ ಇರ್ಬೇಕಾಗಿರೋದು ರಾಜಕೀಯ ಪಕ್ಷಗಳಿಗೆ. ರಾಜಕೀಯ ಪಕ್ಷಗಳು ನಿಮ್ ರಾಜಕೀಯ ಮರ್ಯಾದೆ ಇದ್ರೆ ಹೇಳ್ತಿದ್ದೆ ನಾನು, ನಿಜವಾಗ್ಲೂ ರಾಜಕೀಯ ಮರ್ಯಾದೆ ಇದ್ರೆ ಹೇಳ್ತಿದ್ದೆ. ಬರೀ ಹೋರಾಟದಲ್ಲೇ ಜೀವನ ಕಳೀರಿ ಅಂತ ನೀವು ಸಜೆಷನ್ ಕೊಡ್ತಾ ಇದ್ರೆ ಹೋರಾಟ ಮಾಡೋದ್ರಲ್ಲೇ ಜೀವನ ಕಳೀರಿ ಅಂತ ಸಜೆಷನ್ ಮಾಡ್ತಿದ್ದೀರಲ್ಲ ನೀವು. ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಾಣಕ್ಯ ಅಂತ. ನಾನು ಕೂಡ ಗೌರ್ಮೆಂಟ್ ಜಾಬ್ನ ಆಸ್ಪಿರೆಂಟು. ನನ್ನ ಪ್ರಶ್ನೆ ಇವತ್ತು ಕಾಂಗ್ರೆಸ್ ವಕ್ತಾರರಿಗೆ. ಸರ್, ನಿಮ್ಮ ಸರ್ಕಾರ ಇವತ್ತಿಗೆ ಅಧಿಕಾರಕ್ಕೆ ಬಂದು 3 ವರ್ಷ ಸಮೀಪದಲ್ಲಿದೆ. ಆದರೆ ಈ KPSCಯನ್ನು ರಿಫಾರ್ಮ್ಸ್ ಮಾಡಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಬಹುಶಃ ನನಗೆ ಇವತ್ತು ಅನಿಸ್ತಾ ಇದೆ, ಇವತ್ತು KPSCಲಿ ಏನು ಕರ್ಮಕಾಂಡ ನಡೀತಾ ಇದೆ, ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆ. ಇದರಲ್ಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿಗಳು, ಅದು ಸಚಿವರಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು, ಇನ್ನಿತರರು ಯಾರೇ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಇವ್ರಿಗೂ ಕೂಡ ಇದರಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಏನಾದರೂ ಹಣ ಹೋಗ್ತಾ ಇದೆಯಾ? ಹಾಗೂ ಇದಕ್ಕೆ ನೀವು ಆಂಟಿ ಇನ್ಕಂಜೆನ್ಸಿ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ನಮಗೆ ಕಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ.